ನಮ್ಮ ಸಿಂಗಲ್ ಹುಡುಗರಿಗೆಲ್ಲರಿಗೂ ಕೂಡ ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ನೀವಿನ್ನೂ ಯಾಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹೊಸ ಹುಡುಗಿಯರು ಏನಾದರೂ ಪ್ರೊಫೈಲ್ ಕಳಿಸಿದರೆ ನೋಟಿಫಿಕೇಷನ್ ಫಸ್ಟ್ಗೆ ನಿಮಗೆ ಬರುತ್ತೆ. ಸ್ನೇಹಿತರೆ, ಇವತ್ತು ನಮಗೆ ಕಿಯಾರಾ ಬೈಲೊಂಗಲ್ ಅಂತಹ ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹೆಣ್ಣು ಮಗಳು ನಮಗೆ ಪ್ರೊಫೈಲ್ನ ಕಳಿಸಿದ್ದಾರೆ. ಈಕೆ ಹೆಸರು ನೋಡಿ, ಕಿಯಾರಾ ಎಷ್ಟು ಸಖತ್ತಾಗಿದೆ. ಪಾಟೀಲ್ ಅಂತ ಮನೆತನದಿಂದ ಬಂದಿರತಕ್ಕಂಥ ಈಕೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ಎಂಬ ಒಂದು ಊರಿನಲ್ಲಿ ವಾಸವಾಗಿರುವ ನಿವಾಸಿಗಳಾಗಿದ್ದು, ಸುಮಾರು 1 ವರ್ಷಗಳಿಂದ ಗಂಡನ್ನು ಹುಡುಕಾಟ ಮಾಡ್ತಾ ಇದ್ದಾರೆ. ಬಟ್ ಯಾರೂ ಕೂಡ ಅಡ್ಜಸ್ಟ್ ಆಗ್ತಾ ಇಲ್ಲ. ಯಾಕಂದರೆ ಕೆಲವೊಂದಿಷ್ಟು ರೂಲ್ಸ್ ಇದೆ ಇವ್ರದ್ದು. ಆ ರೂಲ್ಸ್ಗಳಿಗೆ ತಕ್ಕ ಆಗಿರ್ತಕ್ಕಂಥ ಹುಡುಗ ಸಿಗಬೇಕಲ್ವಾ, ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಈಕೆ ಎತ್ತರ ನೋಡೋದಾದರೆ 5.3 ಅಡಿ, ಗೋಧಿ ಬಣ್ಣದ ಮೈಕಟ್ಟು, ಉದ್ಯೋಗ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡ್ತಾರೆ. ಸ್ನೇಹಿತರೆ, ಕಿಯಾರಾ ಕ್ವೀನ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಈಕೆಯ ಐ ಡಿ ಸಿಗುತ್ತೆ. ಅಲ್ಲಿ ನೀವು ಫಾಲೋ ಮಾಡ್ಕೊಂಡು ಈಕೆಯ ಡೀಟೇಲ್ಸ್ಗಳನ್ನು ನೋಡ್ಬೋದು. ಕಂಟೆಂಟ್ ಕ್ರಿಯೇಟರ್ ಕೆಲಸ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಪ್ರಮೋಷನ್ನು ಮಾಡಿಕೊಂಡು ದುಡ್ಡನ್ನು ಸೇವ್ ಮಾಡ್ಕೊಳ್ತಾ ಇದ್ದಾರೆ. ಸ್ವಭಾವ ಬಂದ್ಬಿಟ್ಟು ಎಲೆಕ್ಟ್ರಿಕಲ್, ಔಟಿಂಗ್ ಮತ್ತು ಮೊಬೈಲ್ ಟೆಕ್ ಆಸಕ್ತಿ ಇರ್ತಕ್ಕಂಥ ಹುಡುಗಿ. ಅಂದರೆ ಮೊಬೈಲಲ್ಲಿ ಏನೇ ಹೇಳಿ ನೀವು ಎಲ್ಲನೂ ಕೂಡ ಬರುತ್ತೆ. ಏನೇ ಮಾಡಬೇಕು ರೀಲ್ಸ್ ಬಗ್ಗೆ ಅಥವಾ ಇನ್ಸ್ಟಾಗ್ರಾಮ್ ಬಗ್ಗೆ, ಯೂಟ್ಯೂಬ್ ಬಗ್ಗೆ ಎಲ್ಲನೂ ಕೂಡ ಹೊಂದಿಕೊಂಡಿರ್ತಕ್ಕಂಥ ಹುಡುಗಿ. ಈಕೆಯ ಕುಟುಂಬದ ಮಾಹಿತಿ: ತಂದೆಯವರು ಬಸ್ ಕಂಡಕ್ಟರ್, ತಾಯಿಯವರು ಮನೆ ಕೆಲಸ, ತಂಗಿ ಒಬ್ಬರು PUC. ಪ್ರಸ್ತುತ ಇವರಿಗೆ ಗಂಡು ಮಕ್ಕಳು ಯಾರೂ ಕೂಡ ಇಲ್ಲ, ಹೆಣ್ಣು ಮಕ್ಕಳೇ ಇಬ್ಬರಾಗಿರೋದು. ಮಿಡಲ್ ಕ್ಲಾಸ್ ಮತ್ತು ಮಾಡರ್ನ್ ಥಿಂಕಿಂಗ್ ಇರ್ತಕ್ಕಂತಹ ಒಬ್ಬ ಹುಡುಗಿಯಾಗಿರ್ತಕ್ಕಂಥ ಕಿಯಾರಾ ಬೈಲಹೊಂಗಲ್ ಈಕೆಗೆ ಒಬ್ಬ ಸುಂದರ ಹುಡುಗನ ಮದುವೆ ಆಗೋದಕ್ಕೆ ಬೇಕಾಗಿದ್ದಾರೆ. ಈಕೆನೂ ಕೂಡ ಅಷ್ಟೇ ಸುಂದರ, ಅಷ್ಟೇ ಸಖತ್ತಾಗಿರ್ತಕ್ಕಂಥ ಒಬ್ಬ ಹುಡುಗಿಯಾಗಿದ್ದು, ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗ ಯಾವ ರೀತಿ ಇರಬೇಕು ಅಂತ ನೋಡೋಣ. ಸೊ ಮೊದಲನೇದಾಗಿ ಅವನು ಬಂದ್ಬಿಟ್ಟು ಕನ್ನಡ ಪ್ಲಸ್ ಹಿಂದಿ ಮಾತಾಡೋಕ್ಕೆ ಬರಬೇಕು. ಯಾಕಂದರೆ ಈಕೆ ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಆವಾಗವಾಗ ಇವರಲ್ಲಿ ಬೇರೆ ಒಂದು ಊರಿಗೆ ಹೋಗೋದು, ಅಲ್ಲಿ ಪ್ರಮೋಷನ್ ಮಾಡೋದು, ಅಲ್ಲಿ ಏನಾದರೂ ಇದು ಮಾಡೋದು, ಅದು ಮಾಡೋದು ಅಂತ ಇರುತ್ತೆ. ಇವಾಗ ಗಂಡನ ಜೊತೆನೇ ಹೋಗಬೇಕಲ್ವ, ಆವಾಗ ಕನ್ನಡ ಅವ್ರಿಗೆ ಒಂದೇ ಬರುತ್ತೆ ಅಂದರೆ ನನಗೆ ತೊಂದರೆ ಆಗುತ್ತೆ. ಸೊ ಮಾತಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಇನ್ನೊಬ್ಬರು ಹಿಂದಿ ಮಾತಾಡಬೇಕು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಆ್ಯಂಡ್ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಕ್ವಾಲಿಟಿಯಲ್ಲಿ ನೀವು ಇರಬೇಕು. ಅಂದರೆ ಇವಾಗ ನೋಡಿ, ಜಗಳ ಅಥವಾ ಏನಾದರೂ ಸಣ್ಣ ಪುಟ್ಟ ವಿಚಾರ ಇಂಥದ್ದು ಬಂದಾಗ ಇಂಥದ್ದು ಏನಕ್ಕೆ ಆಯಿತು ಅಂತ ಚಿಂತೆ ಮಾಡಿಕೊಂಡು ಸಮಯ ಮತ್ತು ನನ್ನ ಒಂದು ಟೈಮು ವೇಸ್ಟ್ ಮಾಡಿಕೊಂಡು ಅಥವಾ ಅಳ್ಕೊಂಡು ಕುಳಿತಬಾರ್ದು. ಅದಕ್ಕೆಲ್ಲಕ್ಕೂ ಕೂಡ ಸ್ಟ್ರಾಂಗಾಗಿ ಡಿಸಿಷನ್ನ ತೆಗೆದುಕೊಂಡು ಏನಾಗುತ್ತೆ ನೋಡೋಣ ತಗೋ, ಎಷ್ಟೊಂದು ಭಯ ಪಡ್ತಿದ್ಯಾ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಹೇಳಬೇಕು. ಸ್ನೇಹಿತರೆ, ಆ ರೀತಿಯ ಹುಡುಗ ನೀವಾಗಿರಬೇಕು ಅಂತ ಹೇಳಿದ್ದಾರೆ. ಸೊ ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹುಡುಗಿ ತುಂಬ ಅಂದರೆ ತುಂಬ ವೈಟ್ ಆಗಿರೋದು, ಸ್ವಲ್ಪ ಹೈಟಲ್ಲಿ ಜಾಸ್ತಿ ಇರೋದ್ರಿಂದ ಕೆಟ್ಟ ಅಭ್ಯಾಸಗಳ ಮೇಲೆ ಹಿಡಿತಾ ಇರುವಂತಹ ಒಬ್ಬ ಹುಡುಗ ಬೇಕಾಗಿದ್ದಾರೆ. ನೀವು ಜಾಬ್ ಮಾಡ್ತೀರಾ ಅಥವಾ ಬಿಡ್ತೀರಾ, ಐ ಡೋಂಟ್ ನೋ. ನಾನು ಹೇಳಿರ್ತಕ್ಕಂತಹ ರೂಲ್ಸ್ಗಳನ್ನು ಫಾಲೋ ಮಾಡ್ಕೊಂಡು ಹೋದರೆ ಸಾಕು ಅಷ್ಟೇ ಅಂತ ಹೇಳಿರೋದು. ನಿಮಗೆ ರೀಲ್ಸು ಅಥವಾ ಮೊಬೈಲು ಅಂದರೆ ಪಂಚ ಪ್ರಾಣ ಆಗಿರಬೇಕು ಅಂತ ಹೇಳಿದ್ದಾರೆ. ಜವಾಬ್ದಾರಿ ತೆಗೆದುಕೊಳ್ಳುವಂಥ ಮನಸ್ಸು ಇದ್ದು ನನ್ನ ಜೊತೆ 1 ತಿಂಗಳುಗಳ ಕಾಲ ಪ್ರಸ್ತುತ ಫ್ರೆಂಡ್ ಆಗಿ ಇದ್ದು, ನಂತರ ನೀವೇನಾದರೂ ಅಡ್ಜಸ್ಟ್ ಆಗಿದ್ದರೆ ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಳಿರೋದು. ಸೊ ಇದು ಇವತ್ತಿನ ವಿಚಾರ. ಸ್ನೇಹಿತರೆ, ಸೊ ಈಕೆ ಇನ್ನಷ್ಟು ಮಾಹಿತಿ ಬೇಕಾಗಿದ್ದರೆ DM ಮಾಡಿ, ಫುಲ್ ಪ್ರೊಫೈಲ್ ಡೀಟೇಲ್ಸ್ ಬರುತ್ತೆ ಈ ಒಂದು ಹುಡುಗಿದು. ಆ್ಯಂಡ್ ನಾವು ಈ ಕಡೆ ಬರೋಣ. ಈ ಕಡೆ ಬಂದರೆ ಪ್ರಸ್ತುತ ಮೊಬೈಲ್ ಇನ್ಫ್ಲುಯೆನ್ಸರಿಂದ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಪ್ರಸ್ತುತ ರೀಲ್ಸ್ ಮಾಡಿ ಈಕೆ ದುಡ್ಡನ್ನು ಸಂಪಾದಿಸಿ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿನ ಖರೀದಿ ಮಾಡಿರ್ತಾರೆ. ಅದೇ ನೋಡಿ, ಇದು ಸ್ಟ್ರಾಂಗ್ ಆಗಿರ್ತಕ್ಕಂತಹ ವೈಟ್ ಕಲರ್ ಟೊಯೋಟಾ ಗಾಡಿ. ಸೆಕೆಂಡ್ ಹ್ಯಾಂಡ್ ಟೊಯೋಟಾ ಕಾರು ಅವ್ರ ಹತ್ರ ಇರತಕ್ಕಂಥದ್ದು. ಆ್ಯಂಡ್ ಒಂದು ಮನೆ ಇದೆ, ಅಪ್ಪ ಅಮ್ಮ ಇದ್ದಾರೆ, ಒಬ್ಬ ತಂಗಿ ಇದ್ದಾರೆ, ಅಣ್ಣ ಅಂತ ಯಾರೂ ಇಲ್ಲ. ಸ್ನೇಹಿತರೆ, ಸೊ ಹೆಣ್ಣು ಮಕ್ಕಳ ಕುಟುಂಬ ಅವ್ರದ್ದಾಗಿರೋದು. ಈ ಕುಟುಂಬದಲ್ಲಿ ಅಳಿಯನಾಗಿ ಹೋಗ್ತಿರೋ ಅಥವಾ ಮನೆಯ ಜವಾಬ್ದಾರಿಯುತ ಒಬ್ಬ ಸ್ಥಾನದಲ್ಲಿ ಹೋಗ್ತಿರೋ, ನಿಮ್ಮ ಮೇಲೆ ಬಿಟ್ಟಿರ್ತಕ್ಕಂತಹ ಭಾರ ಅದು. ಸೊ ಯಾವ ರೀತಿಯಲ್ಲಿ ಬೇಕಿದ್ರೂ ಹೋಗಿ, ಒಟ್ಟಿನಲ್ಲಿ ಸೇಫಾಗಿ ಅವರೊಂದಿಗೆ ಹೊಂದಾಣಿಕೆಯಿಂದ ಏನೂ ಕೂಡ ತೊಂದರೆ ಆಗದಿರೋ ರೀತಿಯಲ್ಲಿ ಸಂಬಂಧನ ಬೆಳೆಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ಸಂಸಾರ ಮಾಡಿ ಅಂತ ನಾನು ಕೂಡ ಹೇಳ್ತೇನೆ. ಸ್ವಲ್ಪ ಈ ಒಂದು ಕಾರಿನ ಬಗ್ಗೆ ಮಾಹಿತಿ ಹೇಳೋದಾದರೆ, ಒಳ್ಳೆಯ ಕಾರಿದು, ಸೆಕೆಂಡ್ ಹ್ಯಾಂಡು, 1969ರ CCಯ ಪೆಟ್ರೋಲ್ ಹೈಬ್ರಿಡ್ ಕಾರ್. ಟಾಪ್ ಸ್ಪೀಡು 180 ಕಿಲೋಮೀಟರ್ನ ಟಾಪ್ ಸ್ಪೀಡ್ ಇದೆ.
14ರಿಂದ 16ರ ಒಂದು ಮೈಲೇಜಿಂಗ್ ಕೊಡುತ್ತೆ. ಸೀಟು ಬಂದ್ಬಿಟ್ಟು 5 ಸೀಟಿನ ಒಂದು ಸೆಡನ್ ಇದೆ. ರಿವ್ಯೂ ಬಂದ್ಬಿಟ್ಟು ಎಲಿಗೆಂಟ್ ಡಿಸೈನ್ ಇದೆ. ಇದೆಲ್ಲನೂ ಕೂಡ ಎಲಿಗೆಂಟ್ ಡಿಸೈನ್ ಮತ್ತು ಟಾಪ್ ಸೇಫ್ಟಿ ಆಗಿರ್ತಕ್ಕಂಥದ್ದು. ಇದೊಂದು ಟಾಪ್ ಸೇಫ್ಟಿ, ಏನೂ ಸಮಸ್ಯೆ ಆಗಲ್ಲ. ಕಂಫರ್ಟಬಲ್ ರೈಡಲ್ಲಿ ನೀವು ಇದ್ರ ಜೊತೆ ಹೋಗ್ಬೋದು. ಸೊ ಎಕ್ಸಾಕ್ಟಾಗಿ ತುಂಬ ಮುದ್ದಾಗಿರ್ತಕ್ಕಂತಹ ವೈಟ್ ಕಲರ್ ಟೊಯೋಟಾ ಗಾಡಿ ನಿಮಗೆ ಬೇಕಾಗಿದ್ದರೆ ಆಕೆಯನ್ನು ಇಷ್ಟ ಆಗುವ ರೀತಿಯಲ್ಲಿ ನೀವು ವರ್ತನೆ ಮಾಡಬೇಕು. ಆಕೆ ಜೊತೆ ಒಳ್ಳೆಯ ಸಂಬಂಧನ ಬೆಳೆಸಬೇಕು, ನಂಬಿಕೆನ ಉಳಿಸ್ಕೊಂಡು ಹೋಗಬೇಕು. ಹಾಗಿದ್ರೆ ಮಾತ್ರ ಆಕೆ ನಿಮಗೆ ಓಕೆ ಅಂತಾಳೆ. ಇಲ್ಲಿಯ ಟಿ ವಿ ಎಸ್ ಸ್ಪೇಸ್ ನೋಡ್ತಾ ಇದ್ದೀರಾ, ಏನು ಬೇಕಾದರೂ ಆನ್ ಮಾಡ್ಬೋದು, ಏನು ಬೇಕಾದರೂ ನೋಡ್ಬೋದು. ಬಟ್ ಅವಕ್ಕೆ ಪರ್ಮಿಷನ್ ಕೊಡೋದು ಅವರೊಂದಿಗೆ ಚೆನ್ನಾಗಿ ಇರತಕ್ಕಂತಹ ವ್ಯಕ್ತಿಗೆ ಮಾತ್ರ. ಇವಾಗ ನಿಮ್ಮ ಹತ್ರ ಏನಾದರೂ 1 ತಿಂಗಳು ಫ್ರೆಂಡ್ಶಿಪ್ಪಲ್ಲಿ ಇರ್ತೀನಿ ಅಂತ ಅಂದಿದ್ದಾರೆ ಅಂದರೆ ನೀವು ಒಳ್ಳೆಯ ಲಕ್ಕಿ ಪರ್ಸನ್ ಸ್ನೇಹಿತರೆ. ಯಾಕಂದರೆ ಅಂಥ ದೊಡ್ಡ ಕ್ರಿಯೇಟ್ರ್ ನಿಮ್ಮ ಜೊತೆ ಇರ್ತಾರೆ ಅಂತಂದರೆ ಅದು ತುಂಬ ಅಂದರೆ ತುಂಬ ಲಕ್ಕಿನೇ ಅಂತಲೇ ಹೇಳ್ಬೋದು. ಆ್ಯಂಡ್ ಕಂಫರ್ಟಬಲ್ ಸೀಟು ಮತ್ತು ಸ್ಟೇರಿಂಗ್, ಗೇರ್ ಸಿಸ್ಟಮ್ ಇದೆಲ್ಲ ನೋಡ್ಕೊಳ್ಳಿ. ಯಾಕಂದರೆ ನಿಮಗೆ ಇಷ್ಟ ಆಗಬೇಕಿದು. ಸೊ ಇದೆಲ್ಲ ಇಷ್ಟ ಆದರೆ ಮಾತ್ರ ಆಕೆ ನಿಮಗೆ ಇಷ್ಟ ಆಗ್ತಾಳೆ. ಹಾಗಾಗಿಯೇ ಅವರು ಹೇಳಿರ್ತಕ್ಕಂತಹ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ನೀವು ಹಾಗೆ ಹೋಗ್ತೀರಾ, ಹಾಗೇ ಆಕೆ ಕಳಿಸಿರ್ತಕ್ಕಂಥ ಡೀಟೇಲ್ಸ್ಗಳು, ಆಕೆ ಇರ್ತಕ್ಕಂತಹ ಕಾರು ಎಲ್ಲ ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ನೀವು ಕೂಡ ಹ್ಞೂ ಅನ್ನಿ. ಯಾಕೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ತುಪ್ಪ ಏನಕ್ಕೆ, ಹೌದಾ? ಅವ್ರ ಕಡೆಯಿಂದ ಮಾತ್ರ ಓಕೆ ಇರಲಿ, ನನ್ನ ಕಡೆಯಿಂದ ಹೆಂಗಿದ್ರು ನಡೆಯುತ್ತಾ? ಬೇಡ, ಇಬ್ಬರು ಕಡೆಯಿಂದನೇ ಓಕೆ ಇರಲಿ ಸ್ನೇಹಿತರೆ. ಇದು ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಿ. ನಿಮ್ಮ ಡೀಟೇಲ್ಸ್ಗಳನ್ನು ಜಿಮೇಲಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ.